ಸಿಎಂ ಸೈಟ್ ವಾಪಸ್ನಿಂದಾಗಿ ಮುಂದೇನಾಗಬಹುದು ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿಯೇ ರೈಸ್ ಆಗ್ತಾ ಇದೆ. ಸೈಟ್ ವಾಪಸ್ನಿಂದ ಸಹಜವಾಗಿ ಮುಜುಗರದಿಂದ ಪಾರಾಗಬಹುದು. ವಾಪಸ್ ಮಾಡಿದ ಬಗ್ಗೆ ನ್ಯಾಯಾಲಯಕ್ಕೆ ವಿಷಯವನ್ನ ರವಾನೆ ಮಾಡ್ತಾರೆ. ಅಂದ್ರೆ ಈಗ ಸೈಟ್ ಹೇಗಿದ್ರು ನಾವು ವಾಪಸ್ ಕೊಟ್ಟಿದ್ದೀವಿ ಸ್ವಾಮಿ ಅಂತ ಸಿದ್ದರಾಮಯ್ಯನವರು ಅಪೀಲ್ ಹೋಗಬಹುದು. ಕೋರ್ಟ್ನಲ್ಲಿರುವಂತಹ ಕೇಸ್ ಬಿದ್ದು ಹೋಗೋ ಸಾಧ್ಯತೆನೇ ಹೆಚ್ಚು. ಇಡಿ ಪಿಎಂಎಎಲ್ ಆಕ್ಟ್ನ ಅಡಿಯ ಪ್ರಕರಣವನ್ನ ಕೈ ಬಿಡಬಹುದು. ನಿವೇಶನವೇ ಇಲ್ಲವೆಂದಾದ ಮೇಲೆ ಕೇಸ್ ಮುಂದುವರಿಕೆ ಕಷ್ಟವಾಗುತ್ತೆ. ಯಾವ ರೀತಿ ಕೇಸನ್ನ ಮುಂದುವರಿಸ್ತೀರಾ? ಸೈಟ್ ವಾಪಸ್ನಿಂದ ಬಿಜೆಪಿಗೆ ಗೆದ್ದ ಖುಷಿ ಸಿಗುತ್ತೆ. ಹೆಂಗೋ ಫೈಟ್ ಮಾಡಿ ನಾವು ಸೈಟ್ ಅನ್ನು ವಾಪಸ್ ಕೊಡ್ಸಿದ್ವಿ ಅಂತ, ಅಂದ್ರೆ ಮುಡಾಕ್ಕೆ ವಾಪಸ್ ಕೊಡ್ಸಿದ್ವಿ ಅಂತ. ಆದ್ರೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಮಾಡೋದಕ್ಕಾಗಲ್ಲ ಅಲ್ಲಿ. ಯಾಕೆಂದ್ರೆ ಸೈಟ್ ವಾಪಸ್ ಕೊಟ್ಟ ಮೇಲೆ ಇನ್ಯಾವುದಕ್ಕೋಸ್ಕರ ಫೈಟ್ ಮಾಡ್ತೀರಾ ಬಿಜೆಪಿಯವರು? ಇನ್ನು ವಿಷಯವೇ ಜೀವಂತ ಇಲ್ಲವಾದ ಮೇಲೆ ಹೋರಾಟ ಅಲ್ಲಿಗೆ ಕೊನೆ ಆಗುತ್ತೆ. ಹಾಗಾಗಿ ಬಿಜೆಪಿ ಈಗ ಹೊಸ ಅಸ್ತ್ರವನ್ನ ಅಥವಾ ಹೊಸ ವಿಷಯವನ್ನ ಕಾಂಗ್ರೆಸ್ನ ವಿರುದ್ಧ ಫೈಟ್ ಮಾಡೋದಕ್ಕೆ ಅಂತ ತೆಗೆದುಕೊಳ್ಬೇಕಾಗುತ್ತೆ. ಹೈಕಮಾಂಡ್ಗೆ ಎದುರಾಗಿದ್ದಂತ ಮುಜುಗರ ಕಂಟ್ರೋಲ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಈ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅವರ ಪತ್ನಿ ಸೈಟ್ಗಳನ್ನು ವಾಪಸ್ ಮಾಡಿದ್ದಾರೆ. ಹೀಗಾಗಿ ಇದರಿಂದ ಸರ್ಕಾರಕ್ಕೆ, ಪಕ್ಷಕ್ಕೆ ಎದುರಾಗಿದ್ದ ದೊಡ್ಡ ಮುಜುಗರ ಮಾಯ ಆದಂತಾಗಿದೆ. ಇಲ್ಲಿವರೆಗೂ ಕೂಡ ಮುಜುಗರಗಳ ಮೇಲೆ ಮುಜುಗರ, ಜೊತೆಗೆ ಏನ್ ಮಾಡಬೇಕು ಅನ್ನುವಂಥ ಸಂಕಷ್ಟ, ದೊಡ್ಡ ಬಂಡೆಕಲ್ಲೇ ಅವರ ದಾರಿಯಲ್ಲಿ ಬಂದು ಕುಂತಂತಾಗಿತ್ತು. ಆ ಬಂಡೆಕಲ್ಲನ್ನ ಈಗ ಸರಿಸಿದ್ದಾರೆ. ಈ 14 ಸೈಟ್ಗಳ ಸಹವಾಸನೆ ಬೇಡ ಅಂತ. ಅವರ ಜಮೀನು ಏನಿದೆ 3 ಎಕರೆ 16 ಗುಂಟೆ ಜಮೀನು, ಅದರಿಂದಾಗಿ ಅದನ್ನ ಅವರು ಭೂ ಸ್ವಾಧೀನ ಪಡಿಸ್ಕೊಂಡ್ರು ಮುಡಾದವರು ಅನ್ನುವಂಥ ಕಾರಣಕ್ಕೆ ಪರ್ಯಾಯವಾಗಿ 50-50 ಅನುಪಾತದಲ್ಲಿ ಸಿಕ್ಕಂತ 14 ಸೈಟ್ಗಳಿದು. ಆದರೆ ಈ 14 ಸೈಟ್ಗಳು ಅಕ್ರಮವಾಗಿ ಪಡ್ಕೊಂಡಿರುವಂಥದ್ದು ಸಿದ್ದರಾಮಯ್ಯನವರು ಅನ್ನುವಂಥ ಗಂಭೀರ ಆರೋಪ. ಆದರೆ ಈಗ ಸೈಟ್ಗಳೇ ಇಲ್ವಲ್ಲ ಸಿದ್ದರಾಮಯ್ಯವರು ಹಾಗೂ ಅವರ ಪತ್ನಿ ಬಳಿ. ಹಾಗಾಗಿ ಯಾವುದಕ್ಕೋಸ್ಕರ ಫೈಟ್ ಮಾಡ್ತೀರಾ? ಅಲ್ಲಿ ಏನಿದೆ ನಿಮಗೆ ಫೈಟ್ ಮಾಡೋದಕ್ಕೆ? ಬಿಜೆಪಿ ನಾಯಕರು ಈಗ ರಾಜೀನಾಮೆ ಕೊಡಿ ಅಂತ ಕೂಡ ಸಿದ್ದರಾಮಯ್ಯನವರಿಗೆ ಒತ್ತಾಯ ಹೇರುವಂತಿಲ್ಲ. ಹೇರಿದ್ರು ಕೂಡ ಅದು ಪ್ರಯೋಜನ ಇಲ್ಲ, ಸೈಟ್ಗಳನ್ನೇ ಈಗ ವಾಪಸ್ ಮಾಡಿರೋದ್ರಿಂದ. ಹಾಗಾಗಿ ಸಿದ್ದರಾಮಯ್ಯನವರ ಎದುರು, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಎದುರು ಇದ್ದಂಥ ದೊಡ್ಡ ಮುಜುಗರ ಈಗ ಮಾಯವಾದಂತೆ ಆಗಿದೆ. ಈ ಮುಡಾ ಸೈಟ್ಗೆ ಸಂಬಂಧಪಟ್ಟಂತೆ ಇದ್ದಂಥ ದೊಡ್ಡ ಕಂಟಕ ಏನಿದೆ ಅದರಿಂದ ಒಂದು ರೀತಿ ಸದ್ಯಕ್ಕೆ ಪಾರಾದಂತೆ ಇದೆ. ಆದರೆ ನೆಕ್ಸ್ಟ್ ಏನಾಗುತ್ತೆ? ಮುಡಾ ಅಧಿಕಾರಿಗಳು ಈ 14 ಸೈಟ್ಗಳನ್ನ ವಾಪಸ್ ಪಡೆದುಕೊಳ್ಬೇಕಾಗುತ್ತೆ. ಜೊತೆಗೆ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮುಡಾ ಯಾರ್ಯಾರಿಗೆ ಈ ರೀತಿ ಅಕ್ರಮ ಸೈಟ್ಗಳನ್ನ ಹಂಚಿಕೆ ಮಾಡಿದೆ ಅದು ಮೇನ್ ಆಗುತ್ತೆ. ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಅನ್ನುವಂಥ ಕಾರಣಕ್ಕೆ ಇವ್ರು ಪಡ್ಕೊಂಡಿರುವಂಥ ಸೈಟ್ ವಿವಾದ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅವರ ವಿರುದ್ಧ ಕಂಪ್ಲೇಂಟ್ಗಳು ರೈಸ್ ಆದವು. 3 ಕಂಪ್ಲೇಂಟ್ ಬಂದವು. ಸ್ನೇಹಮಯಿ ಕೃಷ್ಣ ಅವರ ಕಂಪ್ಲೇಂಟ್ ಆಧಾರವಾಗಿ ಇಟ್ಕೊಂಡೆ ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತ ಹೇಳಿದ್ದು. ಆದ್ರೆ ಈಗ ಉಳಿದಂಥವ್ರು ಯಾರ್ಯಾರಿಗೆ ಈ ರೀತಿಯಾಗಿ ಸೈಟ್ ಹಂಚಿಕೆ ಆಗಿದೆ, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಾವ್ಯಾವ ರೀತಿ ಅಕ್ರಮ ಆಗಿದೆ ಅದನ್ನ ಮುಡಾ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಪತ್ತೆ ಹಚ್ಚಬೇಕಾಗುತ್ತೆ. ಜೊತೆಗೆ SIT ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಹೋಗುತ್ತೆ. ಒಟ್ನಲ್ಲಿ ಸಿದ್ದರಾಮಯ್ಯನವರ ಎದುರುಗಡೆ ಇದ್ದಂಥ ಮುಜುಗರ ಅಂತೂ ಸದ್ಯಕ್ಕೆ ಮಾಯ ಆಗಿದೆ. ಸಿದ್ದರಾಮಯ್ಯನವರ ಪತ್ನಿ ಈಗಾಗಲೇ ಸುದೀರ್ಘವಾದಂತಹ ಪತ್ರವನ್ನ ಮುಡಾ ಅಧ್ಯಕ್ಷರಿಗೆ ಬರೆದಿದ್ದಾರೆ. ಈ 14 ಸೈಟ್ಗಳನ್ನ ವಾಪಸ್ ತೆಗೆದುಕೊಳ್ಳಿ, ನಮ್ಮ ಜಮೀನಿಗೆ ಪರ್ಯಾಯವಾಗಿ ಕೊಟ್ಟಿರುವಂಥ ಆ ಸೈಟ್ಗಳು ನಮಗೆ ಬೇಡ ಅಂತ ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ಎಲ್ಲ ರೀತಿಯಾಗೂ ಕೂಡ ಸುಲಭವಾದಂಥ ದಾರಿ ಸಿಕ್ಕಂತಾಗಿದೆ. ಹೀಗಾಗಿ ನೆಕ್ಸ್ಟ್ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂದ್ರೂ ಕೂಡ ದೊಡ್ಡ ಸಂಕಷ್ಟ ಏನಿಲ್ಲ. ಈಗ ಇಡಿ ಇಲ್ಲಿ ಎಂಟ್ರಿ ಕೊಟ್ಟಿತ್ತು ಅಂದರೆ ಇಡಿ ಒಂದು ರೀತಿಯಾಗಿ ಇವರನ್ನ ಬಹಳ ತುಚ್ಛವಾಗಿ ನಡೆಸ್ಕೊಳ್ಳುವಂಥ ಸಾಧ್ಯತೆಗಳಿತ್ತು. ಅಂದರೆ ಇವ್ರಿಗೆ ತನಿಖೆಗೆ ಬನ್ನಿ ಅಂತ ಕಿರುಕುಳ ಕೊಡೋದಿರ್ಬೋದು, ಜೊತೆಗೆ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಸೃಷ್ಟಿ ಮಾಡೋದು, ಇಂತಹ ಸಾಧ್ಯತೆಗಳಿತ್ತು. ಆದ್ರೀಗ ಅದ್ಯಾವ ಸಾಧ್ಯತೆಗಳು ಕೂಡ ಇಲ್ಲ. ಇಡಿ ಅಂತ ಬಂದಾಗ ಮನಿ ಲಾಂಡ್ರಿಂಗ್ ಆದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಾದಂಥ ಕೇಸಿಗೆ ಸಂಬಂಧಪಟ್ಟಂತೆ ಅವ್ರು ಎಂಟ್ರಿ ಕೊಡ್ತಾರೆ. ಆದರೆ ಈಗ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೆ ಬೇಕಾದಂಥ ಸೈಟ್ಗಳೇ ಸಿದ್ದರಾಮಯ್ಯನವರ ಕೈಯಲ್ಲಿ ಇಲ್ವಲ್ಲ, ಆ ಸೈಟ್ಗಳನ್ನೇ ವಾಪಸ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಮನಿ ಲಾಂಡ್ರಿಂಗ್ನ ಪ್ರಶ್ನೆನೇ ಬರೋದಿಲ್ಲ, ECIR ಅನ್ನು ದಾಖಲು ಮಾಡುವಂಥ ಪ್ರಶ್ನೆನೇ ಬರಲ್ಲ. ಹಾಗಾಗಿ ಇಡಿ ಇಕ್ಕಳದಿಂದ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಅವರ ಪತ್ನಿ ಇರ್ಬೋದು, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು ಇವರೆಲ್ಲರೂ ಕೂಡ ತಪ್ಪಿಸ್ಕೊಂಡಂತೆ ಆಗ್ತಾ ಇದೆ. ಹಾಗಾಗಿ ಇನ್ನೇನಿದ್ರು ಕೂಡ ಈ ಸೈಟ್ಗೆ ಸಂಬಂಧಪಟ್ಟಂತೆ ಯಾರು ಹಂಚಿಕೆ ಮಾಡಿದ್ದು, ಅವಾಗ ಅಧಿಕಾರಿಗಳು ಯಾರಿದ್ದಿದ್ದು, ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಅವತ್ತಿನ ಸಂದರ್ಭದಲ್ಲಿ
ಪ್ರಭಾವ ಬೀರಿದ್ರ ಅದು ಪ್ರಶ್ನೆ ಇರುವಂಥದ್ದಲ್ವಾ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಆಗ್ತಾ ಹೋಗುತ್ತೆ. ಅವತ್ತಿನ ಸಂದರ್ಭದಲ್ಲಿ ಇಷ್ಟು ಸೈಟು ಇಂಥ ಜಾಗದಲ್ಲೇ ನಮ್ಗೆ ಬೇಕು, ಇಂಥ ಲೊಕೇಶನಲ್ಲೇ ಬೇಕು ಅಂತ ಸಿದ್ದರಾಮಯ್ಯನವ್ರು ಏನಾದರೂ ಪ್ರಭಾವ ಬೀರಿದ್ರ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳು ನಿಮ್ಮ ಬಳಿ ಇದ್ದಾವ, ಅದಕ್ಕೆ ಸಂಬಂಧಿಸಿದಂತೆ ಇನ್ಮೇಲೆ ತನಿಖೆ ಶುರುವಾಗುತ್ತೆ. ನೋಡೋಣ. ಸಿದ್ದರಾಮಯ್ಯನವರು ಅವತ್ತಿನ ಸಂದರ್ಭದಲ್ಲಿ 1998ರಲ್ಲಿ ಆಗಿದ್ದು ಅಂತಾರಲ್ಲ, ಅವತ್ತಿನ ಸಂದರ್ಭದಿಂದ ಹಿಡಿದು 2004, 2014 ಇಷ್ಟೆಲ್ಲ ಇಸ್ವಿಗಳ ಸಂದರ್ಭದಲ್ಲಿ ಆಗಿರುವಂಥ ಪ್ರಕರಣ ಇದು ಅಂತ ಹೇಳ್ತಿದ್ದಾರಲ್ಲ, ಅಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಏನಾದರೂ ಪ್ರಭಾವ ಬೀರಿ ತಮ್ಮ ಪತ್ನಿಗೆ ಈ ಸೈಟ್ಗಳನ್ನು ಕೊಡಿಸಿದ್ರ, ಅದಕ್ಕೆ ಸಂಬಂಧಪಟ್ಟಂತೆ ವಾಸ್ತವವಾಗಿ ನೈಜವಾದಂಥ ತನಿಖೆ ಆಗಬೇಕಾಗುತ್ತೆ. ಆ ತನಿಖೆಯ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯನವರು ಈ ಕೇಸ್ನಲ್ಲಿ ಆರೋಪಿನಾ ಅನ್ನೋದು ಗೊತ್ತಾಗುತ್ತೆ, ಪ್ರೂವ್ ಆಗುತ್ತೆ. ನೋಡೋಣ ಇನ್ನು ಯಾರ್ಯಾರು ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಹಗರಣಕ್ಕೆ ಭಾಗಿತ್ವವನ್ನು ಕೊಟ್ಟಿದ್ರು ಅದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ LN ಸ್ವಾಮಿ. ಈಗಾಗಲೇ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಮುಡಾ ಕೇಸ್. ಆದ್ರೀಗ ಅಚ್ಚರಿ ಬೆಳವಣಿಗೆ ಎಂಬಂತೆ ಸಿದ್ದರಾಮಯ್ಯನವರ ಪತ್ನಿ ಸುದೀರ್ಘವಾದಂಥ ಪತ್ರ ಬರೆದಿದ್ದಾರೆ, ಸೈಟ್ ಬೇಡ ವಾಪಸ್ ತೆಗೆದುಕೊಳ್ಳಿ ಅಂತ ಮುಡಾಗೆ. ಸದ್ಯಕ್ಕೆ ಮುಡಾಗೆ ಈ ರೀತಿ ಪತ್ರ ಬರೆದಿದ್ರಿಂದ ಮುಡಾ ಅಧಿಕಾರಿಗಳ ನೆಕ್ಸ್ಟ್ ಸ್ಟೆಪ್ ಏನು, ಸಿದ್ದರಾಮಯ್ಯನವರು ನೆಕ್ಸ್ಟ್ ಏನ್ ಮಾಡ್ತಾರೆ? ಸದ್ಯ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಲೋಕಾಯುಕ್ತದಲ್ಲಿ FIR ಆಗಿ ತನಿಖೆ ಎದುರಿಸುತ್ತಿರುವ ಇಡಿ ಕೂಡ ಎಂಟ್ರಿ ಆಗಿರುವಂತದ್ದು. ಅಂದ್ರೆ ಅಕ್ರಮ ಹಣಕ್ಕೆ ಸಂಬಂಧಪಟ್ಟಂತೆ, ಅಕ್ರಮ ಸೈಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಮಾಡಿದೆ. ಈ ಹಿನ್ನೆಲೆಯಲ್ಲಿ ತನಿಖೆ ಆಗುವಂತ ಸಂದರ್ಭದಲ್ಲಿ ಇಡಿ ಎಂಟ್ರಿ ಆಗಿರೋದು ಸಾಕಷ್ಟು ಕುತೂಹಲ ಮೂಡಿಸೋದ್ರ ಜೊತೆಗೆ CM ಸಿದ್ದರಾಮಯ್ಯ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರು ಇಡಿ ಎಂಟ್ರಿ ಆಗುತ್ತಲೇ ಸಾಕಷ್ಟು ಸಭೆಗಳನ್ನ ಮಾಡಿದ್ರು, ಆಪ್ತರ ಬಳಿ ಮಾಹಿತಿಗಳನ್ನ ಪಡೆದ್ರು, ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು, ಜೊತೆಗೆ ಯಾವ ರೀತಿ ಕೇಸ್ ಕಾನೂನಾತ್ಮಕವಾಗಿ ಮತ್ತೆ ಕಾನೂನಾತ್ಮಕ ಹೋರಾಟ ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆಪ್ತ ಸಚಿವರ ಜೊತೆ ಒಂದಿಷ್ಟು ಚರ್ಚೆಗಳನ್ನ ಮಾಡಿ ಕಾನೂನು ತಜ್ಞರ ಸಲಹೆಗಳನ್ನ ಕೂಡ ಪಡೆದಿರುವಂತದ್ದು. ಆ ಮೀಟಿಂಗ್ ಅಂದ್ರೆ ಆಪ್ತ ಸಚಿವರ ಮೀಟಿಂಗ್ ಆದ ಬಳಿಕ ಮತ್ತೊಂದು ಅಚ್ಚರಿ ವಿಚಾರ ಅಂದ್ರೆ ಸೈಟ್ ಗಳನ್ನ ವಾಪಸ್ ನೀಡಿರುವಂತದ್ದು. ಅಂದ್ರೆ CM ಪತ್ನಿಯವರು ತಮಗೆ ನೀಡಿದ 14 ಸೈಟ್ ಗಳನ್ನ ವಾಪಸ್ ಮೂಡಾಗೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡ್ತೀನಿ ಎಂಬ ಪತ್ರದ ಮೂಲಕ ಬಹಿರಂಗಗೊಳಿಸಿದ್ರು. ಅಂದ್ರೆ ತಮ್ಮ ಪತಿಯ ಮೇಲೆ ಆಗುತ್ತಿರುವ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಡ್ಯಾಮೇಜ್ ನ ಕಂಟ್ರೋಲ್ ಮಾಡೋದಕ್ಕೆ ನಾನು ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ, ಹಾಗಾಗಿ ನಾನು ಸೈಟ್ ಗಳನ್ನ ವಾಪಸ್ ಕೊಡ್ತೀನಿ ಎಂಬ ಪತ್ರದ ಮೂಲಕ ಸೈಟ್ ವಾಪಸ್ ಕೊಡೋದನ್ನ ಸ್ಪಷ್ಟಗೊಳಿಸಿದ್ರು. ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಒಂದಿಷ್ಟು ಅಂದ್ರೆ ಈಗ ಇಡಿ ಕೂಡ ಎಂಟ್ರಿ ಆಗಿದೆ. ಇಡಿ ಎಂಟ್ರಿ ಆದ್ಮೇಲೆ ಯಾವ ರೀತಿ ಒಂದು ಕಾನೂನಾತ್ಮಕವಾಗಿ ಒಂದು ಆ ಪ್ರಕ್ರಿಯೆಗಳನ್ನ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಈಗಾಗಲೇ ಇಡಿ ಲೋಕಾಯುಕ್ತದ ಒಂದು ಆ ದೂರಿನ ಅನ್ವಯ ಅಂದ್ರೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ, ಆ ದೂರಿನ ಆಧಾರದ ಮೇಲೆ ಈಗಾಗಲೇ ಇಡಿ ಕೂಡ ಎಂಟ್ರಿ ಆಗಿರೋದು. ಮುಂದೆ ಈ ಹೋರಾಟಕ್ಕೆ CM ಸಿದ್ದರಾಮಯ್ಯನವರು ಯಾವ ರೀತಿ ಒಂದು ಪ್ರತಿಕ್ರಿಯೆ ಕೊಡ್ತಾರೆ, ಹೋರಾಟ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.